ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಎಲ್ಲರಿಗೂ 1 ಕೋಟಿ 2 ಕೋಟಿ 3 ಕೋಟಿ ಕೊಡೋಕ್ಕೆ ಇಲ್ಲ. ಇದ್ದಂಥ ಸರ್ಕಾರಗಳು ಹಿಂದೆ ಸಾಕಷ್ಟು ಸರ್ಕಾರಗಳು ನಾವು ಕೂಡ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಕೊಟ್ಟಿರಲ್ಲ ಹೇಳಿ. ಅಲ್ಲ, ಇದು ಅಲ್ಲ ಇಂದು ಅಲ್ಲ ಅಂತ ಪೂರ್ತಿ. ಈಗ ಮೈಸೂರದು ಕಮಿಟ್ಮೆಂಟು ನಾಡ ಹಬ್ಬ ಆಗಲೇಬೇಕು. 1 ಕೋಟಿ ಆಯಿತು, ಅದು ಸರ್ಕಾರದಿಂದ ಮಾಡ್ತಾರೆ. CM ನೇತೃತ್ವ ಅಲ್ಲೊಂದು ಉಸ್ತುವಾರಿ ಸಚಿವರು ಕೊಟ್ಟು ಮಾಡ್ತಾರೆ. ಲಾಸ್ಟ್ ಟೈಮು ಕೂಡ ಕೇಳಿದ್ವಿ, ಸರ್ಕಾರದ ದುಡ್ಡಿಲ್ಲ ಅಂತ ಆಗಲಿಲ್ಲ. ಈ ಸಲ 1 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇನು ಅಂದರೆ, ನೀವು ಕೇಳಿದಾಗೆ ಪ್ರತಿ ಜಿಲ್ಲೆನೂ ಕೂಡ ಯಾರ ಇಂಟ್ರೆಸ್ಟ್ ತಗೊಂಡ್ರೆ ಮಾಡ್ಬೋದು ಜಿಲ್ಲಾಡಳಿತ. ಇಲ್ಲಿ ಇಷ್ಟು ವರ್ಷ ಯಾರು ತಗೊಂಡಿರಲಿಲ್ಲ. ಮಾಡ್ತಿದ್ದೆ ನಾಗರಿಕ ಸಮಿತಿ, ತಾವೇನೇ ಅದರಲ್ಲಿ ಫೌಂಡೇಶನ್ ಅಂತಲೂ ಕೂಡ ನಮ್ಮ ಗೋವಿಂದ್ರ ಅವರು ಹೇಳಿದ್ರು. ತುಮಕೂರು ಇಷ್ಟು ವರ್ಷ ಮಾಡ್ಕೊಂಡ್ರು. ಈ ಸಲ ಸರ್ಕಾರದಿಂದ ಮಾಡ್ತಿದ್ದಾರೆ, ಅದಕ್ಕೆ ಸಂತೋಷ ಅಂತಲೂ ಕೂಡ ಸ್ಟಾರ್ಟಿಂಗ್ ಕೋನಿ ಮಂಜಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ವಿರುದ್ಧ ಇಲ್ಲ. ಮತ್ತು ನಾವು ಕಮಿಟಿಲಿದ್ವಿ, ನಾವು ಇವನ್ನೆಲ್ಲ ಕರ್ಕೊಂಡೋಗಿ ಮೀಟಿಂಗ್ ಮಾಡಿಸಿದ್ವಿ. ಮತ್ತು ಈ ಮೆರವಣಿಗೆಯನ್ನು ಕೂಡ ಅಡ್ಯಾಡ್ ಮಾಡಿ ಗೊಂದಲೂ ಇಲ್ಲ, ಅದನ್ನು ಹೇಳ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಮಾತ್ರ ಏನು ಅಂದರೆ, ಒಂದು ವಿಧಿವಿಧಾನ ಮತ್ತು ದಸರಾ ಸಮಿತಿ ಅಂತ ಮುಂಚೆನೂ ಗೌರವವಾಗಿದೆ. ಈಗ ಅಲ್ಲಿ ಕಮಿಟಿಗೆ ಸೇರಿಸಿ ಅಂತ ಮೀಟಿಂಗ್ ಎಲ್ಲ ಆಯಿತು. ಅಲ್ಲಿ ಒಂದು 3 ಜನ ಅಲ್ಲ, ನಮಗೆ ಅದು ಇವರು ಹೇಳಿದರೆ ಪೂರ್ತಿ ದಸರಾ ಸಮಿತಿ ನಾವು ಮುಂಚೆನೂ ಇದ್ದೀವಿ, ಈಗಲೂ ಅವ್ರ ಜೊತೆ ಇದ್ದೀವಿ ನಾವು ಪೂರ್ತಿ. ಅವರು ಒಂದು 3 ಜನ ಹಾಕಿದ್ದಾರೆ. ಹಳೆ ಏನು ಎಕ್ಸಿಸ್ಟಿಂಗ್ ದಸರಾ ಸಮಿತಿಯಿಂದ 3 ಜನ ಆಯ್ಕೊಂಡು ಹಾಕಿದ್ರೆ ಇನ್ನೂ 1-2 ಜನ ಸೇರಿಸ್ತೀವಿ ಅಂತಲೇ ಹೇಳ್ತಾರೆ. ಆದರೆ ಇವರು ಮುಂಚೆ ಈಗ ಆಲ್ರೆಡಿ 3-4 ತಿಂಗಳಿಂದ ಇವರು ಕಮಿಟಿಗಳು ಮಾಡ್ಕೊಂಡು ಸಾಕಷ್ಟು ಕೆಲಸಗಳು 80% ಮುಗಿದೋಗ್ಬಿಟ್ಟಿದ್ದಾರೆ. ಕೆಲವು ಅಂದರೆ ಇವರು ಸಾಕಷ್ಟು ಕಮಿಟಿಗಳಿದ್ದಾವೆ ಎಲ್ಲ ಆಗಿರೋದ್ರಿಂದ ಈಗ ಅಲ್ಲೋಗಿ ಅಧಿಕಾರಿಗಳ ಮಧ್ಯ ಯಾವ ರೀತಿ ಕೆಲಸ ಮಾಡೋದು ತಮಗೂ ಗೊತ್ತಿದೆ. ಮಾಡೋದು ಅವರು ಅವ್ರದ್ದೇ ಆದಂಥ ಅಧಿಕಾರಿಗಳು ರಾಜ್ಯ ಮಾಡ್ತಾರೆ. ಇಲ್ಲಿ ಮುಂಚೆನೂ ಕೂಡ ಈ ಸಮಿತಿಗೆ ಒಂದು ಅಸ್ಮಿತೆ ಇದೆ. ಅದನ್ನ ಇವ್ರು ನಾವು ಕಳ್ಕೊಳ್ಳೋದು ಬೇಡ ಅನ್ನೋ ದೃಷ್ಟಿಯಿಂದ ಈ ಸರಿ ಮಾಡ್ತಿದ್ದಾರೆ. ಬೇರೆ ಜಿಲ್ಲೆಯವರು ಇಂಟ್ರೆಸ್ಟ್ ತಗೊಂಡು ಮಾಡ್ರೆ ಅವು ಕೊಡೋದಿಲ್ಲ. ಅವಕಾಶ ನಿರಾಕರಣೆ ಮಾಡಲಿಕ್ಕೆ ಜೂನಿಯರ್ ಕಾಲೇಜ್ ಮೇಳದಲ್ಲಿ ಏನು ಕಾರಣ ಏನು ಸರ್? ನಿರಾಕರಣೆ ಸರ್ಕಾರ ಮಾಡ್ತಿದೆ ಅಂದಾಗ ಈಗ ನಾವು ಸೋಮಣ್ಣ ಸಾಹೇಬರು ಎಲ್ಲ ಹೋಗಿದ್ವಿ ಪೂರ್ತಿ ಮುಂದೆ. ಅಲ್ಲ, ಅವ್ರು ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಆಡಳಿತ ಅಲ್ಲಿ ಮಾಡ್ತಾರೆ. ಅದಕ್ಕೆಲ್ಲರೂ ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಇನ್ಕ್ಲೂಡಿಂಗ್ ಕೋರಿ ಮಂಜಣ್ಣವ್ರು ಹೇಳೋರೆ, ಬಾವಿಕಟ್ಟೆ ಮಂಜಣ್ಣವ್ರು ಹೇಳೋರೆ. ನಾವು ಅದ್ರಲ್ಲಿ ಸಮಿತಿಲಿ ಇದ್ದೀವಿ. ಇಲ್ಲಿ ಏನಂದ್ರೆ ದಸರಾ ಸಮಿತಿ 33 ವರ್ಷದಿಂದ 1991-92 ಶುರು ಮಾಡಿದ್ದು. ಇದನ್ನ ನಾವು ನಿಲ್ಸೋದು ಬೇಡ. ಇದು ಏನಿದೆ ವಿಧಿವಿಧಾನಗಳು ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಪೂರ್ಣವಾಗಿ ನಮ್ಗೇನೆ ಅಲ್ಲಿ ಹೊಂದಿಸ್ಕೊಂಡು ಮಾಡಿದ್ರೆ, ಈಗ ಮಾಡೋದಕ್ಕೂ ಮುಂಚೆ ಕರಿಬೋದಿತ್ತು ದಸರಾ ಸಮಿತಿನ. ಈಗ ನಾವು ಮಾಡ್ತೀವಿ ನಮ್ಮ ಜೊತೆ ಜೋಡಿಸಿ ಅಂತ ಒಂದು ಮಾತು ಇವ್ರಿಗೆ ಹೇಳಲಿಲ್ಲ. ಅದು ಮಾಡ್ತೀವಿ ಅನ್ನೋದಕ್ಕೂ ಮುಂಚೆ ಅವ್ರನ್ನ ಕರೆದಿ ಕೇಳ್ಬಿಟ್ಟು ಅನೌನ್ಸ್ ಮಾಡ್ಬೋದಿತ್ತು. ಪ್ರೆಸ್ ಮೀಟ್ ಅವರೇ ಮಾಡಿ ಹೇಳ್ಬಿಟ್ರು ಸ್ಟಾರ್ಟಿಂಗ್ ಅಧಿಕಾರಿಗಳು ಅಂತ ಬೇಜಾರಾಯಿತು ಅಂತೇಳಿ ಆ ಒಂದು ದೃಷ್ಟಿಯಿಂದ. ಅದಕ್ಕೆ ಯಾರು ಸಪೋರ್ಟ್ ಇಲ್ಲ ಅಂತಲ್ಲ, ಜಿಲ್ಲಾಡಳಿತ ಮಾಡ್ತಿರೋಂಥದಕ್ಕೆ ಎಲ್ಲರೂ ಕೂಡ ಅದ್ರೊಳಗೆ ಭಾಗವಹಿಸ್ತಾರೆ. ಮತ್ತು ಇದನ್ನ ಸಡನ್ ನಿಲ್ಸೋಕ್ಕಾಗಲ್ವಲ್ಲ. ಇದು ಪರ್ಯಾಯ ಅಲ್ಲ, ಇದೇ ಒರಿಜಿನಲ್ ಅಲ್ಲ. ಸ್ಟಾರ್ಟಿಂಗ್ನ ಮಾಡ್ಕೊಂಡು ಬಂದಿರೋದಿದೆ, ಇದು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಇವರು ಮಾಡ್ತಾರೆ. ಕೆಲವೊಂದು ನೋವಾಗಿರೋಂಥದ್ದನ್ನ ಈಗ ಮಾನ್ಯ ಮಂಜಣ್ಣವ್ರು ಹೇಳೋರೆ, ನಮ್ಮ ಬಸಣ್ಣನು ಕೂಡ ಹೇಳಿ. ಲಾಸ್ಟ್